ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಂಡೇ ಲಾಗ್ ಆಗಿರ್ತೈತಿ ಇದು. ಇವತ್ತು ನಾನು ಸ್ವಲ್ಪ ಬೆಳಗ್ಗೆ ಬೇಗನೆ ಎದ್ದಿದ್ದೆ. ಬೇಗ ಎದ್ದು ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಇವತ್ತು ಸ್ವಲ್ಪ ಶಾಪ್ಗೆ ಜಲ್ದಿ ಹೋಗಬೇಕಿತ್ತು, ಯಾಕಂದರೆ ಸ್ವಲ್ಪ ಬಟ್ಟೆ ಆರ್ಡರ್ಸ್ ಜಾಸ್ತಿ ಕೊಡೋವಿದ್ದು. ಹಾಗಾಗಿ ಬೇಗ ಹೋಗಬೇಕು ಅಂತೇಳಿ ಬೆಳಗ್ಗೆನೇ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಗಗನೂ ಎದ್ದಿದ್ದಾನೆ, ಬಂದು ತೋರಿಸ್ತೀನಿ ಏನು ಮಾಡ್ತಿದ್ದಾನೆ ಅಂತೇಳಿ. ಹೇಳು ಗುಡ್ ಮಾರ್ನಿಂಗ್ ಹೇಳ ಎಲ್ಲರಿಗೆ. ಹೇಳ ಗುಡ್ ಮಾರ್ನಿಂಗ್ ಹೇಳ. ಹಾಯ್ ಮಾಡ, ಹಾಯ್ ಯಾರ ಮಾಡು. ಅಪ್ಪ ಗಗನ ಹಾಯ್ ಮಾಡು, ಎಲ್ಲರಿಗೆ ಹಾಯ್ ಮಾಡು. ಹರ್ಷಣ್ಣು ಎಲ್ಲಿ ಹೋಗ್ಯಾನ ಹೇಳು. ನಿಮ್ಮ ಅಣ್ಣ ಎಲ್ಲಿ ಹೋಗ್ಯಾನ? ಹರ್ಷಣ್ಣು ಹೊಲ್ದಾಗ ಹೋಗ್ಯಾನಲ್ಲ ಮುಂಜಾನೆ. ಬರ್ರಿ ಹಾಯ್ ಮಾಡು, ಹಾಯ್ ಹಾಯ್ ಅನ್ ಜೋರನ್ ಕೇಳ್ದೈತೆ ಹೇಳವ್ರಿಗೆ. ಹಾಯ್ ಅಂತೇಳಿ ಹಾಯ್ ಗುಡ್ ಮಾರ್ನಿಂಗ್ ಅನ್ ನೋಡ್ರಿ. ಹರ್ಷ ಇವಾಗ ಹೋಗ್ಯಾನ್ರಿ ಹೊಲ್ದಾಕ. ಹೋಗ್ಬೇಡ ಅಂತಂದ್ರೆ ಎಷ್ಟು ಹಠ ಮಾಡಿ ಹೋಗ್ಯಾನ. ಇಡ್ಲಿ ಕೊಡಿಸಿದ್ದೆ, ಇಡ್ಲಿನೂ ಸಹ ತೊಗೊಂಡು ಹೋಗ್ಬಿಟ್ಟಾನ. ಗಗನ ತಿಂತಾನ, ನಾನು ಒಯ್ತೀನಿ ಅಂತೇಳಿ ಒಯ್ದು ಬಿಟ್ಟಾನ್ರಿ. ನೋಡ್ರಿ, ಕರಡಿ ಅಂದಂಗೆಲ್ಲ ನಮ್ಮ ಗಗನ್ ಎಷ್ಟು ಎಕ್ಸ್ಪ್ರೆಷನ್ ಮಾಡ್ತಾನ ಅವ್ರ ಆಂಟಿ. ಕರಡಿ ಬಾಯ್ಲಿ ಗಗನ ಹಿಡ್ಕೊಂಡೋಗ್ ಬಾ. ಹೆಂಗ ಕರಡಿ ಹೆಂಗ್ ಮಾಡ್ತಮ್ಮ? ಹೆಂಗ್ ಮಾಡಿ ಕರಡಿ ಹೆಂಗ್ ಮಾಡ್ತ ತೋರ್ಸ್ ಕರಡಿ ಹೆಂಗ್ ಮಾಡ್ತ ತೋರ್ಸು. ಹಂಗೆ ಮಾಡ್ತಾ ಹೆಂಗ್ ಮಾಡ್ತಾ ತೋರ್ಸಿನೇಮ್ ತೋರ್ಸಿನೇಮ್. ಕರಡಿ ಹಂಗಂತೆ ಮಾಡ್ತೈತೇನು? ನಿನಗೆ ಹೇಳೋಗಿತ್ತಾನಮ್ಮ ಹಂಗೆ ಮಾಡ್ತೈತೆ ಅಂತೇಳಿ. ಕರಡಿ ಹೇಳಿತ್ತ ನಿನಗೆ? ಹೌದು ಹೌದು. ನೋಡ್ರಿ, ಇವಾಗ ಶಾಪ್ಗೆ ಹೋಗ್ಬೇಕು. ಈಗ ಗಗನನ ಇಷ್ಟ ಜಳಕ ಮಾಡಿಸ್ಕೊತೀನಿ. ನಾನು ಎಲ್ಲ ಜಳಕ ಮಾಡಿ ಶಾಪ್ಗೆ ಹೋಗಿ ಇವತ್ತು ಸ್ವಲ್ಪ ಎಲ್ಲ ಸ್ಟಿಚಿಂಗ್ ಮಾಡೋ ಭಾಳ ಅದಾವು. ಹಂಗಾಗಿ ಇವಾಗನೇ ಹೋಗ್ತಾ ಇದ್ದೀನಿ ನಾನು ಶಾಪ್ಗೆ. ಇವಾಗ 10 ಗಂಟೆ ಆಗಿರ್ಬೋದು ಮೇ ಬಿ. ಇವಾಗ ಹೋಗ್ತೀನಿ. ಸಾಕು ಬಿಡು. ಟಾಟಾ ಹೇಳಿ ಎಲ್ಲರಿಗೆ ಬಾಯ್. ನೋಡ್ರಿ ಫ್ರೆಂಡ್ಸ್, ಶಾಪಿಗೆ ಬಂದು ತುಂಬ ಹೊತ್ತಾಯ್ತು. ಸ್ಟಿಚ್ ಮಾಡ್ಬೇಕಂದ್ರೆ ಬುಡ ಬಂದು ನೋಡ್ರಿ ಎಷ್ಟು ಕಾಡ್ಸಾಕಂತಾನ್ರಿ. ಹಾಯ್ ಮಾಡಿ ಎಲ್ಲರಿಗೆ, ಹಾಯ್ ಹಾಯ್ ಅಂತ. ಬರೇ ಇತನ ಜೊತೆನ ಡ್ಯೂಟಿ ಆಗುತ್ತೆ ನೋಡ್ರಿ ನಂದು. ಮುಂಜಾನೆಯಿಂದ ಸಂಜೆ ತನಕ ಬರೇ ಇತನ ಜೊತೆ ಕೆಲಸನ. ಅವಾಗ ನೋಡ್ರಿ, ಗಗನ್ ಇರ್ಲಾರ್ದಾರ ಟೈಮ್ನಾಗ ನಾನು ಫೋನ್ ಮಾಡಿ ಕರಿತಿದ್ದೆ ಅವ್ರಿಗೆ, ಬಂದು ಒಯ್ ಬರ್ರಿ ನಿಮ್ಮ ಬಟ್ಟೆ ರೆಡಿ ಆಗ್ಯಾವ ಅಂತೇಳಿ. ಈಗ ಅವ್ರ ಶಾಪಿಗೆ ಒಂದು 2-3 ಸತಿ ಅಡ್ಡಾಡಿದ ಮೇಲೆ ಬಟ್ಟೆ ಕೊಡ್ತೀನಿ ಅವ್ರಿಗೆ ನಾನು. ನಿನ್ನೆ ಇಷ್ಟು ಬ್ಲೌಸ್ ಅಂತ ಸ್ಟಿಚ್ ಮಾಡಿದೆ. ಸಾದಾ ಇದ್ವು, ಕಸ್ಟಮರ್ಗಿದ್ದವು. ಒಂದೇ ಕಸ್ಟಮರ್ 4 ಬ್ಲೌಸ್ ಇದ್ದು ಇವ್ನು ಸ್ಟಿಚ್ ಮಾಡಿದೆ. ನಮ್ಮ ತಂಗಿಗೆ ಉಕ್ಕು ಇದು ಗುಂಡಿ ಮತ್ತು ಕೈವಲಿ ಎಲ್ಲ ಮಾಡಂತೆ ಕೊಟ್ಟಿದ್ದೆ. ಸ್ವಲ್ಪ ಆದ್ರೆ ಗುಂಡಿ ಸ್ವಲ್ಪ ಸ್ಟ್ರೇಟಾಗಿ ಹಚ್ಚಿಲ್ಲ ಅವಳು, ಸ್ವಲ್ಪ ಹೆಚ್ಚು ಕಡಿಮೆ ಹಚ್ಚ. ಮತ್ತು ಈಗ ಬಿಚ್ಚು ಮಾಡ್ಬೇಕು ನೋಡ್ರಿ. ಮತ್ತು ಡಬಲ್ ಕೆಲಸ ಹಾಕಿ ನನಗೆ ನೋಡ್ತೀನಿ ರೀ. ಈಗ ನೈಟ್ ಖಾಲಿ ಇರ್ತೀನಿ ರೀ, ಅವಾಗ ಬಿಚ್ಚು ಮಾಡ್ಕೊತೀನಿ ನಾನು. ಸಿಂಪಲ್ ಆಗಿರೋದು ಬ್ಲೌಸ್ನ ಸ್ಟಿಚ್ ಮಾಡಬೇಕು. ಸ್ವಲ್ಪ ಅಷ್ಟೇನು ಗ್ರ್ಯಾಂಡಾಗಿ ಹೇಳಿಲ್ಲ ಡಿಸೈನರು, ಸಿಂಪಲಾಗಿ ಹೇಳ್ಯಾರ. ಆಲ್ರೆಡಿ ಎಲ್ಲ ನಿನ್ನೆ ಎಲ್ಲ ಪೂರ್ತಿ ಒಳಗೆ ಹೋಗ್ಬಿಟ್ಟಿನಿ. ಮತ್ತೊಂದು ನೈಟ್ ಹೋಗೋದ್ನಾಗ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿದ್ದೀನಿ. ಲೈನಿಂಗ್ ಅಟ್ಯಾಚ್ ಮಾಡಿದ್ದೇನು ಭಾಳ ಕೆಲಸ ಇರೋಂಗಿಲ್ಲ. ಫಸ್ಟ್ ಲೈನಿಂಗ್ ಅಟ್ಯಾಚ್ ಮಾಡೋಕ್ಕಂದ್ರೆ ಸ್ವಲ್ಪ ಇದಾಗುತ್ತೆ. ಇಲ್ಲಿ ನೋಡ್ರಿ, ಬ್ಯಾಕ್ ಪಾರ್ಟ್ ತುಂಬ ಸಿಂಪಲಾಗಿ ಡಿಸೈನ್ ಮಾಡ್ತೀನಿ. ಯಾವ ರೀತಿ ಮಾಡ್ತೀನಿ ಅಂತೇಳಿ ನಿಮ್ಗೆ ನೋಡಿ ಫ್ರೆಂಡ್ಸ್,
ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತೀರ ನಿಮಗೆ ಯಾವ ರೀತಿ ಡೌಟ್ ಬರುತ್ತೆ ಅಂತೇಳಿ. ಆ್ಯಕ್ಚುಲಿ ತುಂಬ ಜನಕ್ಕೆ ಏನು ಪ್ರಾಬ್ಲಮ್ ಆಗ್ತಿರುತ್ತೆ ಅಂತ ಅಂದರೆ ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟು ಎರಡು ಸೈಡ್ ಫಿಟ್ಟಿಂಗ್ ಮಾಡುವಾಗ ಒಂದೇ ಸೈಜು ಬರ್ತಾ ಇರಲ್ಲ, ಹೆಚ್ಚು ಕಡಿಮೆ ಬರ್ತಾ ಇರುತ್ತೆ. ಅದು ಯಾಕೆ ಬರುತ್ತೆ ಅಂತ ಅಂದರೆ ನಾವು ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡುವಾಗ ಕರೆಕ್ಟಾಗಿ ನಾವು ಅಳತೆ ಮಾಡಿ ಬ್ಲೌಸ್ನ ತೊಗೊಂಡಿರೋದಿಲ್ಲ. ಆ ರೀತಿ ಆದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಮತ್ತು ನೆಕ್ಸ್ಟು ಎದಕ್ಕಾಗುತ್ತೆ ಅಂತ ಅಂದರೆ ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟು ಸ್ವಲ್ಪ ಏನು ಫೋಲ್ಡ್ ಮಾಡುವಾಗಾದರೂ ನಾವು ಒಂದು ಅರ್ಧ ಇಂಚು ಹೆಚ್ಚು ಕಡಿಮೆ ಮಾಡಿರ್ತೀವಿ, ಇಲ್ಲ ಕ್ರಾಸ್ ಬೆಲ್ಟ್ ಏನಾದರೂ ನಾವು ತೊಗೊಳ್ಳುವಾಗ ಕ್ರಾಸ್ ಬೆಲ್ಟ್ ಅಳತೆ ಏನಾದರೂ ನಾವು ಹೆಚ್ಚು ಕಡಿಮೆ ಮಾಡಿರ್ತೀವಿ. ಈ ರೀತಿ ಆಗೋದ್ರಿಂದ ಅವು ಫಿಟ್ಟಿಂಗು ಹೆಚ್ಚು ಕಡಿಮೆ ಬರುತ್ತೆ. ನಾವು ಕರೆಕ್ಟಾಗಿ ನೋಡಿ ತೊಗೋಬೇಕು. ಯಾಕಂದರೆ ನಮ್ಮ ಬ್ಯಾಕ್ ಸೈಡ್ ಏನಾದರೂ ಕರೆಕ್ಟಾಗಿ 14 ಇಂಚಿದೆ ಅಂತ ಅಂದರೆ ನಾವು ಫ್ರಂಟ್ ಅಳತೆ ಮಾಡಿಕೊಂಡ್ರೂ ಸಹ ನಮಗೆ 14 ಇಂಚೇ ಬರಬೇಕು. ಆ ರೀತಿ ನಾವು ಕಟಿಂಗ್ನ ಮಾಡ್ಕೋಬೇಕು. ಮತ್ತು ಸ್ಟಿಚ್ ಮಾಡುವಾಗ್ಲೂ ಅಷ್ಟೇ ನಾವು ಬಟ್ಟೆ ಹೊಲಿಗೆ ಜಾಸ್ತಿ ಒಳಗಡೆ ಹಿಡಿಯೋದು ಈ ಥರ ಏನಾದರೂ ಮಾಡಿದರೆ ಅದು ನಮಗೆ ಹೆಚ್ಚು ಕಡಿಮೆ ಬರುತ್ತೆ. ನಾವು ಎಕ್ಸ್ಟ್ರಾ ಈಗ ಮೇಜರಾಗಿ ನಾವು ಎಕ್ಸ್ಟ್ರಾ 1 ಇಂಚ್ ಅಷ್ಟೇ ನಾವು ಎಕ್ಸ್ಟ್ರಾ ತೊಗೊಂಡಿದ್ವಿ ಬ್ಲೌಸ್ಗೆ ಅಂತ ಅಂದರೆ ನಾವು ಮೇಲ್ಗಡೆ ಭುಜ ಅಟ್ಯಾಚ್ ಮಾಡುವಾಗ ಅರ್ಧ ಇಂಚ್ ತೊಗೋಬೇಕು, ಮತ್ತು ಕೆಳಗಡೆ ಲೈನಿಂಗು ಟರ್ನ್ ಮಾಡಿ ಹೊಲಿಸುವಾಗ ಅರ್ಧ ಇಂಚ್ ಹೋಗ್ಬೇಕು. ಅಷ್ಟೇ ನಾವು ಆ ರೀತಿ ನಾವು ಸ್ಟಿಚಿಂಗ್ನ ಮಾಡಬೇಕು. ಇಲ್ಲ ನಾವು ತೊಗೊಳ್ಳೋದೇ 1 ಇಂಚ್ ಹೆಚ್ಚಿಗೆ ತೊಗೊಂಡಿದ್ದೀವಿ, ನಾವು ಸ್ಟಿಚ್ ಮಾಡುವಾಗ 1.5 ಇಂಚ್ ಒಳಗಡೆ ಮಾಡ್ತೀವಿ, ಇಲ್ಲ 2 ಇಂಚ್ ಆಗುವಷ್ಟು ನಾವು ಬಟ್ಟೆ ಒಳಗತ್ತೆ ಹಿಡಿತೀವಿ ಅಂತ ಅಂದರೆ ನಮಗೆ ಹೆಚ್ಚು ಕಡಿಮೆ ಬಂದೇ ಬರ್ತವೆ ಅವು. ಕರೆಕ್ಟಾಗಿ ನಾವು ಇಲ್ಲ ಬಿಗಿನರ್ಸ್ ಇದ್ದರೆ ಬಿಗಿನರ್ಸ್ಗೆ ಭಾಳ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ನೀವು ಕರೆಕ್ಟಾಗಿ ಒಂದು ಮಾರ್ಕರಿಂದ ಒಂದು ಲೈನ್ನ ಹಾಕ್ಕೊಂಬಿಡ್ರಿ. ಕರೆಕ್ಟಾಗಿ ನಾವು ಇಲ್ಲಿಗೆ ಫೋಲ್ಡ್ ಮಾಡಬೇಕು ಮತ್ತು ಇಲ್ಲಿಗೆ ಭುಜಾನ ಅಟ್ಯಾಚ್ ಮಾಡಬೇಕು ಅಂತೇಳಿ ಆ ಥರ ಮಾಡಿಕೊಂಡ್ರು ನಿಮಗೆ ಕರೆಕ್ಟಾಗಿ ಬರ್ತೈತಿ. ಇಲ್ಲ ಹೆಚ್ಚು ಕಡಿಮೆ ನಾವು ಕ್ರಾಸ್ ಬೆಲ್ಟ್ನ ಹಚ್ಚುವಾಗ ಸ್ವಲ್ಪ ಕ್ರಾಸ್ ಬೆಲ್ಟ್ ಪಟ್ಟಿ ದೊಡ್ಡದಿಟ್ಟಿರ್ತೀವಿ, ಇಲ್ಲ ಚಿಕ್ಕದಿಟ್ಟಿರ್ತೀವಿ. ಈ ರೀತಿ ಆಗೋದ್ರಿಂದ ನಮಗೆ ಬ್ಯಾಕ್ ಮತ್ತು ಫ್ರಂಟು ಎರಡು ಹೆಚ್ಚು ಕಡಿಮೆ ಬರ್ತಾಯಿರ್ತವೆ. ಆ ರೀತಿ ಮಾಡ್ಕೋಬಾರ್ದು. ನಾವು ಸ್ವಲ್ಪ ಹೊಲಿಯೋದನ್ನು ಕಲಿತಾ ಹೋದಂಗೆಲ್ಲ ಇವೆಲ್ಲ ನಮ್ಗೆ ಕಾಮನ್ನಾಗಿ ಗೊತ್ತಾಗೇ ಆಗ್ತಾವೆ ಯಾವ ರೀತಿ ಮಾಡಬೇಕು ಅಂತೇಳಿ. ಅದೇ ರೀತಿಯೇ ನಾವು ತೊಗೊತ ಈಗ ಅಂದರೆ ನಾವು ಒಂದೇ ಬ್ಲೌಸ್ನ ಸ್ಟಿಚ್ ಮಾಡಿದಾಗ ನಮಗೆ ಎಲ್ಲ ಕರೆಕ್ಟಾಗಿ ಬರೋದಿಲ್ಲ. ಹಾಗಾಗಿ ಸ್ಟಿಚ್ ಮಾಡ್ತಾ ಹೋದಂಗೆಲ್ಲ ನಾವು ಹೊಸ್ದಾಗಿ ಎಲ್ಲಿ ತಪ್ಪು ಮಾಡ್ತಿರ್ತೀವಿ ಏನು ಅಂತೇಳಿ ಅದನ್ನೆಲ್ಲ ನಾವು ಕಲಿತಾ ಹೋಗ್ತೀವಿ. ನೋಡಿರಿ, ಈಗ ನಾನು ಸ್ಟಿಚ್ ಮಾಡೋದು ಬ್ಲೌಸು ತುಂಬ ಸಿಂಪಲ್ಲಾಗಿರೋದು. ಅವರು ತುಂಬ ಗ್ರ್ಯಾಂಡಾಗೇನು ಹೇಳಿದ್ದಿಲ್ಲ, ಸಿಂಪಲ್ಲಾಗಿ ಡಿಸೈನ್ ಇಡ್ರಿ ಅಂತ ಅಂದಿದ್ರು. ಹಾಗಾಗಿ ಸುಮ್ಮನೆ ಸಿಂಪಲ್ಲಾಗಿ ಲೇಸಲ್ಲೇ ನಾನು ವರ್ಕ್ ಮಾಡ್ತಾಯಿದ್ದೀನಿ. ಅಷ್ಟಿಟ್ಟು ಅಲ್ಲಿ ಕೆಳಗಡೆ ಒಂದು ಸ್ವಲ್ಪ ಮುತ್ತು ಅಟ್ಯಾಚ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿ ಕಾಣ್ತೈತಿ. ಹಾಗಾಗಿ ನಾನು ಇಷ್ಟೇ ಸಿಂಪಲ್ಲಾಗಿ ಡಿಸೈನ್ ಮಾಡ್ತಾಯಿದ್ದೀನಿ. ಈಗ ನಾನು ಅಷ್ಟು ಭುಜ ಅವನ್ನೆಲ್ಲ ಅಟ್ಯಾಚ್ ಮಾಡ್ಕೊತೀನಿ. ತೋಳನ್ನ ಭುಜನ ಎಲ್ಲ ಅಟ್ಯಾಚ್ ಮಾಡಿಕೊಂಡು ಬ್ಲೌಸ್ನ ರೆಡಿ ಮಾಡ್ತೀನಿ. ನೈಟು ಎಲ್ಲ ನಾನು ಇವನ್ನೆಲ್ಲ ಬ್ಯಾಕ್ ಪಾರ್ಟ್ ಎಲ್ಲ ಬ್ಯಾಕು ಮತ್ತು ಫ್ರಂಟು ಎಲ್ಲನೂ ನಾನು ಹೊಲಿಸಿ ಹೋಗ್ಬಿಟ್ಟಿದ್ದೆ. ಯಾಕಂದರೆ ನನಗೆ ನೈಟೇ ಜಾಸ್ತಿ ಟೈಮ್ ಸಿಗೋದು. ಗಗನ ಮಲ್ಕೊಳ್ಳೋದು ಕಾಮನ್ನಾಗಿ 8 ಗಂಟೆ ಅನ್ನೋಷ್ಟರಲ್ಲಿ ಅವ್ನು ಮಲ್ಕೊಂಡ್ಬಿಡ್ತಾನೆ. ನಾನು ಶಾಪಲ್ಲಿ 11 ಗಂಟೆವರೆಗೂ ಇರ್ತೀನಿ. 11 ಗಂಟೆವರೆಗೂ ನನಗೇನು ಸ್ಟಿಚ್ ಮಾಡೋದಕ್ಕೆ ಆಗ್ತೈತಿ ಅಷ್ಟು ನಾನು ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ. ಯಾಕಂದರೆ ಬೆಳಗ್ಗೆ ಸ್ವಲ್ಪ ಒಂದೊಂದು ಸಾರಿ ಟೈಮ್ ಸಿಗುತ್ತೆ, ಒಮ್ಮೊಮ್ಮೆ ಸಿಗೋದಿಲ್ಲ ಬೇಗ ನಾನು ಸ್ಟಿಚ್ ಮಾಡೋದಕ್ಕೆ. ಬಟ್ ಕಾಮನ್ನಾಗಿ ನೈಟು ನನ್ನ ತಂಗಿ ಎಲ್ಲ ಇರ್ತಾರಲ್ಲ, ಕಾಮನ್ನಾಗಿ ಅವರು ಸ್ಟಿಚ್ ಮಾಡೇ ಮಾಡ್ತಾರೆ. ಹಾಗಾಗಿ ನಾನು ತುಂಬ ಜಾಸ್ತಿ ನಾನು ಸ್ಟಿಚ್ ಮಾಡೋದಕ್ಕೆ ಟೈಮ್ ಅಂದರೆ ನೈಟೇ ತೊಗೋತೀನಿ. ಮಧ್ಯಾಹ್ನ ಎಲ್ಲ ಸ್ವಲ್ಪ ಕಸ್ಟಮರ್ ಬರೋದು ಹಿಂಗೆಲ್ಲ ಆಗ್ತಿರುತ್ತೆ, ಮತ್ತು ಹುಡುಗರೆಲ್ಲ ಕಾಡ್ಸೋದಕ್ಕೆ ನನಗೆ ಮಧ್ಯಾಹ್ನ ಟೈಮ್ ಸಿಗೋದೇ ಇಲ್ಲ. ಹಾಗಾಗಿ ನೈಟು ಮತ್ತು ಬೆಳಗ್ಗೆ ತುಂಬ ನಾನು ಬ್ಲೌಸು ಮತ್ತು ಸ್ಟಿಚಿಂಗು ಜಾಸ್ತಿ ನಾನು ಆವಾಗೇ ಸ್ಟಿಚ್ ಮಾಡೋದು. ಫಸ್ಟ್ ಕಲಿತಾ ಅಂತರೂ ಸ್ವಲ್ಪ ಕಷ್ಟ ಅನಿಸುತ್ತೆ ಸ್ಟಿಚಿಂಗ್ ಮಾಡೋದು. ಮತ್ತು ಬರ್ತಾ ಏನಿಲ್ಲ ಫ್ರೆಂಡ್ಸ್, ತುಂಬ ಈಸಿ ಅನಿಸ್ಬಿಡ್ತೈತಿ. ಹಂಗೇನಿಲ್ಲ, ಸ್ವಲ್ಪ ನಾವು ಒಂದೊಂದೇ ನಮಗೆ ತಪ್ಪಾಗ್ತಾ ಹೋದರೆ ಅವು ನೀವು ಹೊಲಿತಾ ಹೋದಂಗೆಲ್ಲ ನಿಮಗೆ ಗೊತ್ತಾಗ್ಬಿಡುತ್ತೆ ಎಲ್ಲಿ ಯಾವುದನ್ನು ನಾವು ಅಲ್ಟ್ರೇಷನ್ ಮಾಡಬೇಕು ಮತ್ತು ಯಾವುದಕ್ಕೆ ನಾವು ಕರೆಕ್ಟಾಗಿ ಸ್ಟಿಚ್ ಮಾಡಿದರೆ ಯಾವ್ದು ಬರುತ್ತೆ ಅಂತೇಳಿ ಎಲ್ಲ ನಿಮಗೆ ಕಾಮನ್ನಾಗಿ ಬರ್ತಾ ನಿಮಗೆ ಗೊತ್ತಾಗ್ತಾ ಇರ್ತೈತಿ. ಒಂದು ಸ್ವಲ್ಪ ಅಂದರೆ ಒಂದು 3-4 ನೀವು ಬ್ಲೌಸ್ನ ಅಂದರೆ ಈಗ ನಾವು ಈ ಥರ ಚೆಸ್ಟ್ ಮೆಜರ್ಮೆಂಟಿಗೆ ಈ ಥರ ಬ್ಲೌಸ್ ಬರುತ್ತೆ ಅಂತ ಅಳತೆಯನ್ನು ನೆನಪಿಟ್ಕೊಳ್ಳೋದಕ್ಕಿಂತ ನಾವು ಈಗ ಅಳತೆ ಬ್ಲೌಸ್ ತೊಗೊಂಡು ಕರೆಕ್ಟಾಗಿ ಅದನ್ನು ಯಾವ ರೀತಿ ನಾವು ಮಾರ್ಕಿಂಗ್ ಮಾಡಿ ಮತ್ತು ಯಾವ ರೀತಿ ಮೆಜರ್ಮೆಂಟ್ ಹಾಕಿ ನಾವು ಕಟಿಂಗ್ ಮಾಡ್ಕೋಬೇಕು ಅಂತೇಳಿ ನಾವು ಅದನ್ನು ಒಂದು ಸಾರಿ ಕರೆಕ್ಟಾಗಿ ನೀಟಾಗಿ ಅರ್ಥ ಮಾಡ್ಕೊಂಬಿಟ್ರೆ ಮುಗೀತು. ನಾವು ಯಾವ ಸೈಜ್ ಬೇಕಾದರೂ ಬ್ಲೌಸ್ ಕೊಟ್ಟರು ನಾವು ಸ್ಟಿಚಿಂಗ್ನ ಮಾಡ್ಬೋದು. ರಾಟಿ ಒಂದು ತುಂಬ ಕಾಡ್ಸಕತ್ತೈತ್ರಿ ಫ್ರೆಂಡ್ಸ್. ಮೊನ್ನೆ ಮಾಡಿಸ್ಕೊಂಬಂದಿನಿ, ನೋಡಿದರೆ 400 ತೊಗೊಂಡೆ ಮಾಡೋದಕ್ಕೆ ಶಾಪ್ದವನು.
ಆದರೂ ಕೂಡ ಅದು ಯಾಕೋ ಗೊತ್ತಿಲ್ಲ, ಕೆಳಗಿಂದು ಬಾಬಿನ್ ಲೂಸ್ ಬರ್ತಾಯಿದೆ. ಒಂದೊಂದು ಸಾರಿ ಅಂತೂ ಮೇಲ್ಗಡೆ ದಾರ ಎಲ್ಲ ಸ್ವಲ್ಪ ಕಟ್ಟಾಗಕತ್ತೈತಿ. ಹಿಂಗಾಗಿ ಹೊಲಿಯೋದಕ್ಕೆ ಒಂದೊಂದು ಸಾರಿ ಇಂಟ್ರೆಸ್ಟೇ ಬರೋದಿಲ್ಲ, ಆ ರೀತಿ ಆಗ್ಬಿಡ್ತೈತೆ ಅದು. ನೋಡಬೇಕು, ಇನ್ನೊಂದು ಸಾರಿ ಟೈಮ್ ಸಿಕ್ಕಾಗ ಹೋಗಿ ವಾಪಸ್ ಮತ್ತೆ ಮಾಡಿಸ್ಕೊಂಬರ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಇವತ್ತೊಂದು ಅಂದರೆ ನಾನು ಲೆಹಂಗಾ ಬ್ಲೌಸ್ದು ಕಟಿಂಗ್ ತೋರಿಸಿದ್ದೆ, ಮತ್ತು ಅದನ್ನು ಅಲ್ಟ್ರೇಷನ್ನು ಕೂಡ ತೋರಿಸ್ಕೊಡ್ತೀನಿ ಅಂತೇಳಿ ನಿಮಗೆ ಹೇಳಿದ್ದೆ. ಅದು ಒಂದು ವಿಡಿಯೋ ಇವತ್ತು ನಾನು ಅಪ್ಲೋಡ್ ಮಾಡಬೇಕು. ನಾನು ಅದನ್ನು ಸಹ ಇವತ್ತು ನಾನು ನೋಡ್ತೀನಿ. ನೈಟ್ ಆದರೆ ನೈಟ್ ಅಪ್ಲೋಡ್ ಮಾಡ್ತೀನಿ ಖಂಡಿತ ಇವತ್ತು. ಅಂದರೆ ಇವಾಗ ರೆಡಿಮೇಡ್ ಇರೋವು ಲೆಹಂಗಾ ಏನು ಮಾಡ್ತಿದ್ದಾವೆ ಅಂತಂದರೆ ತುಂಬ ಲಾಂಗ್ ಬರ್ತಾಯಿದ್ದಾವೆ. ಹಾಗಾಗಿ ನಾವು ಅವನ್ನ ಇವಾಗ ಕಟಿಂಗ್ ಮಾಡಿ, ಪೂರ್ತಿಯಾಗಿ ಕಟಿಂಗ್ ಮಾಡಿನೇ ಅಲ್ಟ್ರೇಷನ್ ಮಾಡಿದರೆ ತುಂಬ ನೀಟಾಗಿ ಕೊಡ್ತಾವೆ. ಇಲ್ಲಾಂದರೆ ಅವು ಅಷ್ಟೊಂದು ಚೆನ್ನಾಗಿ ಬರೋದೇ ಇಲ್ಲ. ಲೆಹಂಗಾ 1 ಇಂಚು ಸಹ ಜಾಸ್ತಿ ಆದ್ರೂ ಅದು ಏನಾಗುತ್ತೆ ಅಂತಂದರೆ ಪೂರ್ತಿ ಹಿಂಗೆ ಅಂದರೆ ಉಬ್ಬುಕೊಳ್ಳೋ ರೀತಿ ಏನು ಮಾಡಿಬಿಡುತ್ತೆ ಕೊಡ್ತೈತಿ. ಹಾಗಾಗಿ ಪೂರ್ತಿ ಮೇಲ್ಗಡೆ ಎಲ್ಲ ಬೆಲ್ಟ್ ಎಲ್ಲ ತೆಗೆದು ಮತ್ತು ನೀರಿಗೆ ಎಲ್ಲ ವಾಪಸ್ ಇಟ್ಕೊಂಡು ಅಲ್ಟ್ರೇಷನ್ ಮಾಡ್ತೀನಿ. ಅದನ್ನು ಸಹ ನಾನಿವತ್ತು ವಿಡಿಯೋನ ನಿಮಗೆ ಶೂಟ್ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಈಗ ಹುಡುಗರು ಚಿಕ್ಕವ್ರು ಇದ್ದಾರಲ್ಲ ಫ್ರೆಂಡ್ಸ್, ಹಂಗಾಗಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಮತ್ತು ಏನು ಮಾಡೋದಕ್ಕಾಗೋದಿಲ್ಲ. ಹಂಗೆ ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕು. ನೋಡಿ, ಇವಾಗ ಫೈನಲಾಗಿ ಬ್ಲೌಸ್ ಪೂರ್ತಿ ಕಂಪ್ಲೀಟಾಗಿ ಸ್ಟಿಚಿಂಗ್ ಮುಗೀತು. ಡಿಸೈನನ್ನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಮಾಡಿದೆ ಅಂತೇಳಿ. ನೋಡಿರಿ ಫ್ರೆಂಡ್ಸ್, ಬ್ಲೌಸ್ ಮುಗೀತು ನೋಡಿರಿ. ಇಷ್ಟೇ ಸಿಂಪಲಾಗಿ ಡಿಸೈನ್ ಮಾಡೀನಿ. ಇಲ್ಲಿ ಸ್ವಲ್ಪ ಮುತ್ತು ಹಚ್ಚಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತೈತಿ. ಇದು ಮುತ್ತು ಹಚ್ಚಿದ ಮೇಲೆ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಬರ್ತೈತೆ ಅಂತೇಳಿ. ಹಿಂಗೆ ಕಾಣಿಸ್ತೀನಿ ನಾನು. ಹೇಳ ಅಲ್ಲಿ ಯಾರದಾರ ಹೇಳು, ಹಾಯ್ ಮಾಡಿ ಎಲ್ಲರಿಗೂ. ಊಟ ಮಾಡಿದ್ರಿ ಅಂತ ಕೇಳ. ಈ ಬೇಡ ಬಿಡು, ಬೇಡ ಕೇಳ್ಬಾರ್ದು, ಬೇಡ ಬಿಡ್ರಿ, ಕೇಳೋದ ಬೇಡ ಬಿಡು ಅವ್ರಿಗೆ. ನೋಡಿರಿ, ಫೈನಲಾಗಿ ಬ್ಲೌಸ್ ಡಿಸೈನು ಈ ರೀತಿ ಆಯಿತು. ತುಂಬ ಸಿಂಪಲ್ಲಾಗಿ ಸ್ಟಿಚ್ ಮಾಡೀನಿ ನಾನು. ಯಾಕಂದರೆ ಇವು ಪೂರ್ತಿ ಪ್ಲೇನ್ ಥರ ಬ್ಲೌಸ್ ಬಂದರೆ ಏನೂ ಆಗೋದಿಲ್ಲ. ಸ್ವಲ್ಪ ಡಿಸೈನ್ ಮಾಡಿದ್ರೆ ತುಂಬ ಸ್ವಲ್ಪ ಚೆನ್ನಾಗಿ ಕಾಣ್ತಾವೆ. ಇಲ್ಲಾಂದರೆ ಇದರಲ್ಲಿ ಏನೂ ಕಾಣಿಸೋದೇ ಇಲ್ಲ ನಾವು ಏನು ಡಿಸೈನ್ ಮಾಡಿದ್ರು. ಹಾಗಾಗಿ ನಾನು ಈ ರೀತಿ ಸಿಂಪಲ್ಲಾಗಿ ಡಿಸೈನ್ನ ಮಾಡಿದ್ದೀನಿ. ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಾನು ನಾಳೆ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಸ್ವಲ್ಪ ಬ್ಲೌಸ್ ಸ್ಟಿಚಿಂಗ್ ಅದಾವು, ಹಾಗಾಗಿ ನೋಡಬೇಕು. ಸ್ವಲ್ಪ ಗಗನನ್ನು ಕರ್ಸಾತಾನೆ, ಒಂದು ಸ್ವಲ್ಪ ಅವನ್ನ ಹೊರಗಡೆ ಅಡ್ಡಾಡ್ಸ್ಕೊಂಡು ಬರ್ತೀನಿ. ಅಡ್ಡಾಡ್ಸ್ಕೊಂಬಂದು ಆಮೇಲೆ ನಾನು ನೆಕ್ಸ್ಟ್ ಬಂದು ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ನಿಮಗೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.